ಸರ್, ಇವಾಗ ಟೆಕ್ನಿಕಲ್ ಇಶ್ಯೂದಿಂದ ಸರ್ವರ್ ಬ್ಯುಸಿ ಆಗಿ ನಾವು ಅದರ ಎಂಟ್ರಿ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ 670 ರೂಪಾಯಿ ನಮ್ಮ ಮೇಲೆ ಒಂದು ದಂಡವನ್ನು ಹೇರ್ಯಾರ. ಸೊ ಅದು ಮ್ಯಾನೇಜ್ಮೆಂಟಿಗೂ ವಜ್ಜೆ ಆಗುತ್ತೆ. ಆಮೇಲೆ ಹುಡುಗರಂತರೂ ಅದನ್ನು ತುಂಬೋದಿಲ್ಲ, ಪಾಲಕರಿಗಂತರೂ ಅದು ಲಿಟ್ರಲಿ ಅವರು ಅಷ್ಟು ಕೆಪೇಬಲ್. ನಾವು ಫಿಸಿಕಲಿ ಅಡ್ಮಿಷನ್ ತೊಗೊಂಡಿದ್ದೀವಿ. ಯಾಕಂದರೆ ನಮಗೆ ರಿಸಲ್ಟ್ ಬಂದ ತಕ್ಷಣ ಕಾಲೇಜ್ಗಳನ್ನ ಹುಡ್ಕೊಂಡು ಸ್ಟೂಡೆಂಟ್ಸ್ ಬಂದೇ ಬರ್ತಾರೆ, ಪೇರೆಂಟ್ಸ್ ಬಂದೇ ಬರ್ತಾರೆ. ನಾವು ಫಿಸಿಕಲಿ ಅಡ್ಮಿಷನ್ ತೊಗೊಂಡಾಗಿದೆ. ಆದರೆ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಬೇಕು ಅಂತಂದಾಗ ಇವತ್ತಿಗೂ ಕೂಡ CBSE ಎಕ್ಸಾಮ್ದು ಸೆಕೆಂಡ್ ಪೇಸ್ ಎಕ್ಸಾಮ್ ಬರೆದಿದ್ದು ರಿಸಲ್ಟ್ ನಿನ್ನೆಯನ್ನು ಮೊನ್ನೆ ಬಿಟ್ಟಿದ್ದಾರೆ. ಇಲ್ಲಿ ತನಕ ನಮಗೆ ಅವ್ರು ಮಾರ್ಕ್ಸ್ ಕಾರ್ಡ್ ಸಿಗಲ್ಲ. ಮಾರ್ಕ್ಸ್ ಕಾರ್ಡ್ ಸಿಗದೆ ನಾವೇನಪ್ಪ ಅಂದ್ರೆ ಸ್ಯಾಟ್ಸ್ ಎಂಟ್ರಿ ಮಾಡ್ಕೊಳಕ್ಕಾಗಲ್ಲ. ಬಟ್ ಕರ್ನಾಟಕ ಗೌರ್ಮೆಂಟ್ ಹೇಳುತ್ತೆ ನೀವು ಸ್ಯಾಟ್ಸ್ ಎಂಟ್ರಿ ಮಾಡಬೇಕು, ವಿತಿನ್ ಟೈಮ್ ಒಳಗೆ ಇಷ್ಟು ಡೇಟ್ ಒಳಗೆ ಮಾಡ್ಕೋಬೇಕು. ಮಾಡಲಿಲ್ಲ ಅಂತಂದ್ರೆ 600 ಸೈಟ್ ಬಿಸಿ ಬರೋಕ್ಕೆ ಶುರು ಮಾಡುತ್ತೆ. ಎಲ್ಲೋ ಒಂದು ಕಡೆ ಏನಪ್ಪ ಅಂತಂದ್ರೆ ದಂಡ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ಸೈಟ್ ಬಿಸಿ ಆಯ್ತೇನೋ ಅನ್ನೋಂಥ ಒಂದು ಸಮಸ್ಯೆ ಯಾರಿಗಾದ್ರೂ ನಾವು ಡೌಟ್ ಬರುತ್ತೆ ಸರ್. ಇಲ್ಲಿವರೆಗೂ ಇಲ್ದಾರೆ. ನಾವು ಫೋನ್ ಮಾಡಿ ಕೇಳಿದಾಗ ಅರೆ ಬೆಂಗಳೂರಲ್ಲಿ ಏನಪ್ಪ ಅಂದ್ರೆ ಸೈಟ್ ಬಿಸಿ ಇಲ್ಲ, ನಿಮ್ಮಲ್ಲೇ ಬಿಸಿ ಇರುತ್ತಾ ಅಂತೇಳಿ. ಸರ್ ನನಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಸಚಿವರ ಗಮನಕ್ಕೆ ನೀವು ತಗೊಂಡ್ಬಂದಿದ್ದೀರಿ, ಸಚಿವರು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಲ್ವಾ? ಸಚಿವರ ಮಾತಿಗೆ ಬೆಲೆ ಇಲ್ವಾ? ಹೇಗೆ ಅನಿಸುತ್ತೆ ನಿಮಗೆ? ಇದನ್ನ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇದು ಎಲ್ಲೋ ಒಂದು ಕಡೆ ಸರ್ಕಾರದ ಇಬ್ಬದಿ ನೀತಿ ಅಂತ ಅನ್ಸಲ್ವಾ ಸರ್? ಬಿಜಾಪುರ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಒಂದು ಸಮಸ್ಯೆ ಐತಿ. ದಯವಿಟ್ಟು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಅವಕಾಶ ಕೊಡ್ರಿ. ಅಂತ ಬಡ ಮಕ್ಕಳಿಗೆ ಒಂದು ತುಂಬಲು ಅವಕಾಶ ಆಗುತ್ತದೆ. ಬಡವರು ನಿಮಗೋಸ್ಕರ ಇರ್ತಾರೆ, ಎಲ್ಲೋ 2,000 ರೂಪಾಯಿ 3,000 ರೂಪಾಯಿ ಖರ್ಚು ಮಾಡಾಕತ್ತೀರಿ. ಈ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಕನ್ಸೆಷನ್ ಕೊಡಬೇಕು. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೇವಾರ್. ವೀಕ್ಷಕರೇ, ವಿದ್ಯಾರ್ಥಿಗಳ ಪರಿಸ್ಥಿತಿ ಅದು ಏನಾಗಿದೆಯೋ ಗೊತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಈಗಾಗಲೇ ನೀವು ಪ್ರತಿಯೊಂದು ವಿಷಯದಲ್ಲಿ ನೋಡ್ತಾ ಇರ್ಬೋದು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ, ಹೀಗೆ ಒಂದು ಕಡೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕಾಡತೊಡಗುತ್ತೆ. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಗೊತ್ತಿಲ್ಲದೆಯ ಆಡಳಿತಾತ್ಮಕ ವೈಫಲ್ಯಗಳನ್ನು ನಾವು ಇಲ್ಲಿ ಕಣ್ಣೆದುರಿಗೆ ಕಾಣಬಹುದು. ಅಂಥ ಆಡಳಿತಾತ್ಮಕ ವೈಫಲ್ಯ ಯಾವುದು? ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ಅಂತಂತಂದ್ರೆ ಅದು ಸಾಟ್ಸ್ ಅಂತಕ್ಕಂಥ ಸಾಫ್ಟ್ವೇರ್ ಸಂಬಂಧಪಟ್ಟಾಗೆ. ಆ ಸಾಫ್ಟ್ವೇರಲ್ಲಿ ಏನು ತೊಂದರೆ ಆಗ್ತಾ ಇದೆ, ಇಲ್ಲಿ ಆ ಖಾಸಗಿ ಅನುದಾನ ರಹಿತ ಮತ್ತು ಅನುದಾನಿತ ಶಾಲೆಗಳಿಗೆ ಏನು ತೊಂದರೆ ಆಗ್ತಾ ಇದೆ, ಮುಂದೆ ಮಕ್ಕಳು ಏನು ತೊಂದರೆಯನ್ನು ಅನುಭವಿಸ್ತಾರೆ ಅನ್ನೋದ್ರ ಕುರಿತಾಗಿ ನಮ್ಮ ಜೊತೆ ಎಲ್ಲ ಖಾಸಗಿ ಅನುದಾನ ರಹಿತ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕ ವೃಂದ ನಮ್ಮ ಹತ್ರ ಬಂದಿದ್ದಾರೆ. ಈ ವಿಷಯ ಕುರಿತಾಗಿ ಅವ್ರ ಜೊತೆ ಸಮಗ್ರವಾಗಿ ಚರ್ಚೆ ಮಾಡೋಣ ಬನ್ನಿ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಮೇಧಾ ಕರ್ಪೂರ್ಮಠ್ ಅಂತ. ನಾನು ಒಂದು ಮನವಿ ಏನು ಮಾಡಬೇಕು ಅಂತಂದರೆ, ಇದು ಪ್ರೈವೇಟ್ ಮತ್ತು ಅನ್ಏಡೆಡ್ ಕಾಲೇಜದಿಂದ ಸೊ ಏನು ಒಂದು ಸ್ಯಾಟ್ಸ್ ತಾಂತ್ರಿಕ ದೋಷದಿಂದ ಆದ ಡಿಲೇದಿಂದ ನಾಟ್ ಓನ್ಲಿ ಮ್ಯಾನೇಜ್ಮೆಂಟು ಬಟ್ ಸ್ಟೂಡೆಂಟ್ಸ್ ಮೇಲೂ ಇದ್ರ ಪರಿಣಾಮ ಭಾಳ ಆಗ್ತದೆ. ಸೊ ಅದು ಒಂದು ಸರ್, ಇವಾಗ ಟೆಕ್ನಿಕಲ್ ಇಶ್ಯೂದಿಂದ ಸರ್ವರ್ ಬ್ಯುಸಿ ಆಗಿ ನಾವು ಅದರ ಎಂಟ್ರಿ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ 670 ರೂಪಾಯಿ ನಮ್ಮ ಮೇಲೆ ಒಂದು ದಂಡವನ್ನು ಹೇರ್ಯಾರ. ಸೊ ಅದು ಮ್ಯಾನೇಜ್ಮೆಂಟಿಗೂ ವಜ್ಜೆ ಆಗುತ್ತೆ. ಆಮೇಲೆ ಹುಡುಗರಂತರೂ ಅದನ್ನು ತುಂಬೋದಿಲ್ಲ, ಪಾಲಕರಿಗಂತರೂ ಅದು ಲಿಟ್ರಲಿ ಅವರು ಅಷ್ಟು ಕೆಪೇಬಲ್ ಇರೋದಿಲ್ಲ. ಏನು ಕೆಲಸ ಮಾಡುತ್ತೆ ಸರ್? ಇದರಲ್ಲಿ ನಾವು ಸಮಗ್ರ ಮಾಹಿತಿಯನ್ನ ಕೊಡ್ತೀವಿ ಸ್ಟೂಡೆಂಟ್ಸ್ದು. ಆಮೇಲೆ ರೋಸ್ಟರ್ ಮಾಹಿತಿ ಇರುತ್ತೆ, ಲೈಕ್ ರೋಸ್ಟರ್ ಪ್ರಕಾರ ಜಾತಿವಾರು ಇರಬಹುದು, ಆಮೇಲೆ ಗಂಡು ಹೆಣ್ಣು, ಅದು ಪ್ಲಸ್ ಮ್ಯಾನೇಜ್ಮೆಂಟ್ ಕೋಟಾ, ಗೌರ್ಮೆಂಟ್ ಕೋಟಾ ಅಂತೇಳಿ ಆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಹಾಕೋದ್ರಲ್ಲಿನೇ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು. ಅದಾದ್ಮೇಲೆ ಇದು ಸರ್ವರ್ ಬ್ಯುಸಿ ಇರೋದ್ರಿಂದ, ಆಮೇಲೆ CBSE ದಿಂದ ಬರುವ ನಮ್ಗೆ ಏನು ದಾಖಲಾತಿ ಅದ ಅದ್ರದ್ದು ನಮ್ಗೆ ಬಹಳ ಡಿಲೇ ಆಗಿದೆ. ಸೊ ಅದು ಅಷ್ಟೇ ಇಲ್ಲಾರ್ದೆ 4-5 ದಿನ ಇವಾಗೇನು ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಕೊಡ್ಲಾರ್ದೆ ಏನು ಲಾಸ್ಟ್ ಡೇಟಿಗೆ ಈ ದಂಡವನ್ನು ಹೇರಿದ್ರು, ಅದ್ರದ್ದು ಪರಿಣಾಮ ಎಲ್ಲ ಕಾಲೇಜ್ ಮೇಲೂ ಆಗಿದೆ. ಅಂದರೆ ಇದು ಒಂದು ಪ್ರೈವೇಟ್ ಕಾಲೇಜ್ ಅನ್ಏಡೆಡ್ ಅಷ್ಟೇ ಅಲ್ಲ, ಅನುದಾನಿತ ಕಾಲೇಜ್ ಮೇಲೂ ಇದ್ರದ್ದು ಪ್ರಭಾವ ಭಾಳ ಆಗಿದೆ. ಆಮೇಲೆ ಆಲ್ರೆಡಿ ನಾವು 1 ವಾರದಿಂದನೇ ನಾವು ಈ ಒಂದು ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟರು ಸಹಿತ ಅದ್ರ ಬಗ್ಗೆ ಇದ್ರ ಬಗ್ಗೆ ಕಾಳಜಿ ಮಾಡಿಲ್ಲ ಅಂತೀರಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ, ಅಂದ್ರೆ DK ಶಿವಕುಮಾರ್ ಅವ್ರ ಗಮನಕ್ಕೆ ಬಂದಿರತಕ್ಕಂಥದ್ದು. ಈ ಸುದ್ದಿ ಗಮನಕ್ಕೆ ಬಂದರೂ ಕೂಡ ಇನ್ನುವರೆಗೆ ಏನೂ ಆಗಿಲ್ಲ ಅನ್ನೋದು ಎಲ್ಲೊಂದ್ ಕಡೆ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ. ಇನ್ನೋರ್ವ ಶಿಕ್ಷಕ ಮುಂದೆ ಪ್ರಮುಖವಾಗಿ ಗೊತ್ತಿರ್ತಕ್ಕ ಸರ್, ತಮ್ಮ ಹೆಸರು? ಸರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಹೇಳಿ ಮಂಜುನಾಥ್ ಸರ್, ಏನು ಆಕ್ಚುಲಿ ಏನು ಸಮಸ್ಯೆ, ಯಾಕೆ ಇಷ್ಟು ನಿರ್ಲಕ್ಷ್ಯ ಆಗ್ತಾ ಇದೆ? ಆಗಿರೋದೇನು ಅಂತಂದ್ರೆ
ಸ್ಯಾಟ್ಸ್ ಎಂಟ್ರಿ ಅನ್ನೋದು ನಾವು ಫಿಸಿಕಲಿ ಅಡ್ಮಿಷನ್ ತೊಗೊಂಡಿದ್ದೀವಿ. ಯಾಕಂದರೆ ನಮಗೆ ರಿಸಲ್ಟ್ ಬಂದ ತಕ್ಷಣ ಕಾಲೇಜ್ಗಳನ್ನ ಹುಡ್ಕೊಂಡು ಸ್ಟೂಡೆಂಟ್ಸ್ ಬಂದೇ ಬರ್ತಾರೆ, ಪೇರೆಂಟ್ಸ್ ಬಂದೇ ಬರ್ತಾರೆ. ನಾವು ಫಿಸಿಕಲಿ ಅಡ್ಮಿಷನ್ ತೊಗೊಂಡಾಗಿದೆ. ಆದರೆ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಬೇಕು ಅಂತಂದಾಗ ಇವತ್ತಿಗೂ ಕೂಡ CBSE ಎಕ್ಸಾಮ್ದು ಸೆಕೆಂಡ್ ಪೇಸ್ ಎಕ್ಸಾಮ್ ಬರೆದಿದ್ದು ರಿಸಲ್ಟ್ ನಿನ್ನೆಯನ್ನು ಮೊನ್ನೆ ಬಿಟ್ಟಿದ್ದಾರೆ. ಇಲ್ಲಿ ತನಕ ನಮಗೆ ಅವ್ರು ಮಾರ್ಕ್ಸ್ ಕಾರ್ಡ್ ಸಿಗಲ್ಲ. ಮಾರ್ಕ್ಸ್ ಕಾರ್ಡ್ ಸಿಗದೆ ನಾವೇನಪ್ಪ ಅಂದ್ರೆ ಸ್ಯಾಟ್ಸ್ ಎಂಟ್ರಿ ಮಾಡ್ಕೊಳಕ್ಕಾಗಲ್ಲ. ಬಟ್ ಕರ್ನಾಟಕ ಗೌರ್ಮೆಂಟ್ ಹೇಳುತ್ತೆ ನೀವು ಸ್ಯಾಟ್ಸ್ ಎಂಟ್ರಿ ಮಾಡಬೇಕು, ವಿತಿನ್ ಟೈಮ್ ಒಳಗೆ ಇಷ್ಟು ಡೇಟ್ ಒಳಗೆ ಮಾಡ್ಕೋಬೇಕು. ಮಾಡಲಿಲ್ಲ ಅಂತಂದ್ರೆ 670 ರೂಪಾಯಿ ದಂಡ. ಟೈಮಿಂಗ್ ಕೊಟ್ಟಿದ್ದಾರೆ, ಆ ಟೈಮಿಂಗ್ ಒಳಗೆ ಮಾಡಬೇಕು. ಒಳ್ಳೇದಲ್ವಾ ಅದು? ಅಲ್ಲ, ಕರೆಕ್ಟ್ ಸರ್. ಪ್ರತಿ ಬಾರಿ ಏನಿರ್ತಿತ್ತು ಅಂತಂದ್ರೆ ಆಟೋ ಜನರೇಟ್ ಏನಪ್ಪಾ ಅಂದ್ರೆ ದಂಡ ಆಗೋದು ಇದ್ದಿದ್ದಿಲ್ಲ. ಈ ಸರ್ತಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಒಪ್ಕೊಂತೀನಿ. ಇದ್ರಲ್ಲಿ ನಮ್ಮ ಫಾಲ್ಟ್ ಏನಿದೆ ಸರ್? ಈಗ ಡಾಕ್ಯುಮೆಂಟ್ಸ್ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ನಾನು ಅವ್ರ ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ ತರ್ಲಕ್ಕಾಗತ್ತಾ? ಓಕೆ, ಅವ್ರ ಮನೆಗೆ ಹೋಗಿ ನಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀವಿ. ಆದ್ರೆ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿರುವಂತ CBSE ಅವರೇ ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ ಸರ್? ಅಂದ್ರೆ ಒಂದ್ ಕಡೆ CBSE ಅವರು ಡಾಕ್ಯುಮೆಂಟ್ಸ್ ಕೊಡೋದು ವಿಳಂಬ ಆಗಿದ್ರ ನೀತಿಯಿಂದ ಈ ಸಮಸ್ಯೆ ಆಗ್ತಾಗಿತ್ತು ಸರ್. ಇಲ್ಲಿ ಒಂದೇ ಕಡೆ ಫಾಲ್ಟ್ ಅಂತ ಹೇಳಕ್ಕಾಗಲ್ಲ. ಇದಾಯ್ತು, ನಾವು ಹೆಂಗೋ ಮಾಡ್ತೀವಿ, ಕಲೆಕ್ಟ್ ಮಾಡ್ಕೊಂಡು ತಂದಿದ್ದೀವಿ, ಮಾಡಿದ್ದೀವಿ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಮಸ್ಯೆ ಆಗ್ತಿರೋದು ಎಲ್ಲಿಂದ ಗೊತ್ತಾ ಸರ್? ಗೌರ್ಮೆಂಟು ನಮಗೆ ಹೇಳುತ್ತೆ, ಹೇಳಿ ಸ್ಯಾಟ್ಸ್ ಎಂಟ್ರಿ ಮಾಡಬೇಕು, ಇವತ್ತು ಲಾಸ್ಟ್ ಡೇಟು. ಆದರೆ ವಿತಿನ್ ಆ ಟೈಮಲ್ಲಿ ಏನಾಗ್ಬಿಡುತ್ತಪ್ಪ ಅಂತಾರೆ, ಸಡನ್ನಾಗಿ ಅಲ್ಲಿ ಸಬ್ಜೆಕ್ಟ್ ಪೂರಾ ಏನಪ್ಪ ಅಂದರೆ ಬಿಸಿ ಸೈಟ್ ಬಿಸಿ ಬರೋಕ್ಕೆ ಶುರು ಮಾಡುತ್ತೆ. ಎಲ್ಲೋ ಒಂದು ಕಡೆ ಏನಪ್ಪ ಅಂತಂದರೆ ದಂಡ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ಸೈಟ್ ಬಿಸಿ ಆಯ್ತೇನೋ ಅನ್ನೋಂಥ ಒಂದು ಸಮಸ್ಯೆ ಯಾರಿಗಾದ್ರೂ ನಾವು ಡೌಟ್ ಬರುತ್ತೆ ಸರ್. ಇಲ್ಲಿವರೆಗೂ ಇಲ್ದಾರೆ. ನಾವು ಫೋನ್ ಮಾಡಿ ಕೇಳಿದಾಗ ಅರೆ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಸೈಟ್ ಬಿಸಿ ಇಲ್ಲ, ನಿಮ್ಮಲ್ಲೇ ಬಿಸಿ ಇರುತ್ತಾ ಅಂತೇಳಿ ಹಾರಿಕೆ ಉತ್ತರಗಳು ಬಂದು. ಇವೆಲ್ಲ ನೋಡಿದಾಗ ಬೇಕು ಅಂತ ಮಾಡಿದ್ರೇನೋ ಅನ್ನೋಂಥ ಒಂದು ಸಂಕಟ ಇದೆ ಸರ್, ಸಂಶಯ ಇದೆ ಸರ್. ಇದು ನಾನು ಹೋಗಿ ಪೇರೆಂಟ್ಸ್ ಕಡೆನೂ ದುಡ್ಡು ಇಸ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಇಷ್ಟು ಫೀಸ್ ಆಗುತ್ತೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ. ಅದ್ರ ಆಚೆ ನೀವು ಮತ್ತೆ ದಂಡ ಕಟ್ಟಬೇಕು ಅಂತ ಹೇಳಿದ್ರೆ ಪೇರೆಂಟ್ಸ್ ಬಂದು ನಮ್ಮ ಜೊತೆ ಜಗಳ ತೆಗಿತಾರೆ. ಅಲ್ಲ, ಈ ಸ್ಕೂಲ್ ಫೀಸು ಸಾಕಾಗಷ್ಟು ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಸಾಕಾಗಷ್ಟು ಫೀಸ್ ವಸೂಲಿ ಮಾಡ್ತಾ ಇದ್ದಾವೆ ಅಂತಕ್ಕಂಥ ಆರೋಪನ ಹೊತ್ತಿದ್ದೀರಿ. ಇದು ನಿರಂತರವಾಗಿರ್ತಕ್ಕಂಥದ್ದು. ಅದು ಆ ನಿಟ್ಟಿನಲ್ಲಿ ಇಂಥದ್ದೊಂದು ಸಣ್ಣ ಸಮಸ್ಯೆ ನೀವು ಸಾಲ್ಯೂಷನ್ ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಶಿಕ್ಷಣ ಸಂಸ್ಥೆಗಳು ಅನ್ನೋದನ್ನ ಎಲ್ಲೋ ಒಂದು ಕಡೆ ಪಾಲಕರಿಗೂ ಕೂಡ ಇದರ ಮೇಲೆ ನಿಮ್ಮ ಮೇಲೆ ಸಂಶಯ ಬರುತ್ತಲ್ವ ಸರ್? ಒಂದು ಕಡೆ ಖಾಸಗಿ ಶಾಲೆಗಳು ಜಾಸ್ತಿ ಫೀಸ್ ವಸೂಲಿ ಮಾಡ್ತಾರೆ ಅನ್ನೋಂಥದ್ದು ಆರೋಪ ಇದೆಯಲ್ಲ, ಅದೇ ರೀತಿ ಏನಪ್ಪಾ ಅಂದ್ರೆ ಅತ್ಯುತ್ತಮವಾಗಿರುವಂಥ ವ್ಯವಸ್ಥೆನ ಕೊಡ್ತಾ ಇದ್ದಿದ್ದನ್ನು ಯಾಕೆ ಹೈಲೈಟ್ ಮಾಡಲ್ಲ ಸರ್? ಯಾಕಂದ್ರೆ ನೀವು ಗೌರ್ಮೆಂಟ್ ನೀವು ಇದನ್ನೆಲ್ಲಾನು ಕೊಟ್ಬಿಟ್ಟಿದ್ರಿ ಅಂತಂದ್ರೆ ಪ್ರೈವೇಟ್ ಶಾಲೆಗಳೇ ಹುಟ್ಕೋತಿದ್ದಿಲ್ಲ ಇವತ್ತು. ಹೌದಲ್ಲ? ಇವತ್ತು ನೀವು ಕೊಡದೇ ಇರೋದನ್ನ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ ನಾವು ಸರ್, ನೀವೇ ಏನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗ್ತೀರಿ ಅಂತಂದ್ರೆ ನೀವು ಯಾವ ಕ್ವಾಲಿಟಿ ಕೊಡ್ತೀರಿ ಆ ಕ್ವಾಲಿಟಿ ಪ್ರಕಾರ ನೀವು ದುಡ್ಡು ಕೊಟ್ಟು ಬರ್ತೀರಿ. ಅದೇ ಥರ ಏನಪ್ಪ ಅಂದ್ರೆ ನಾವು ಯಾವ ಕ್ವಾಲಿಟಿ ಕೊಡ್ತಿದ್ವಿ ಆ ಥರ ದುಡ್ಡು ತೊಗೊಂಡಿದ್ದೀವಿ, ಅದರಲ್ಲಿ ಏನಿಲ್ಲ. ಮತ್ತು ಇನ್ನೊಂದು ಖಾಸಗಿ ಶಾಲೆಗೆ ಬರೋರೆಲ್ಲರೂ ಶ್ರೀಮಂತರ ಮಕ್ಕಳೇ ಬರ್ತಾರಂತೇನಿಲ್ಲ ಸರ್. ಆಟೋ ಓಡಿಸೋರು ಮಕ್ಕಳು ಬರ್ತಿರ್ತಾರೆ ಸರ್, ಟಾಂಗಾ ಓಡಿಸೋರು ಮಕ್ಕಳು ಬರ್ತಿರ್ತಾರೆ. ಉದ್ದೇಶ ಇಷ್ಟೇ, ಖಾಸಗಿ ಶಾಲೆಯಲ್ಲಿ ಕಲ್ತ್ರೆ ನನ್ನ ಮಕ್ಕಳಿಗೆ ಒಳ್ಳೆ ಏನಾದರೂ ಭವಿಷ್ಯ ಸಿಗಬಹುದು ಅನ್ನೋಂಥ ದೃಷ್ಟಿಕೋನದಿಂದ ಬರ್ತಿದ್ದಾರೆ. ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಖಾಸಗಿ ಗೌರ್ಮೆಂಟ್ ಅನ್ನೋಂಥ ಪ್ರಶ್ನೆ ಬೇಡ. ಪಾಯಿಂಟ್ ಏನಂದ್ರೆ ಖಾಸಗಿ ಶಾಲೆಗಳು ಯಾಕೆ ನಾನು ಈ ವಿಷಯ ನಿಮಗೆ ಹೇಳಿದೆ ಅಂತಂದ್ರೆ, ಖಾಸಗಿ ಶಾಲೆಗಳು ನಮಗೆ ಎದಕ್ಕೆ ಫೀ ತಗೋತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ನಾನೊಬ್ಬ ಪಾಲಕನಾಗಿ ಹೇಳ್ತಾ ಇದ್ದೀನಿ, ಈ ಫೀಸ್ ಎದಕ್ಕೆ ತಗೋತಾ ಇರೋದು ನನ್ನ ಮಕ್ಕಳಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೀವು ಎಷ್ಟು ಫೀಸ್ ತುಂಬಬೇಕ್ರಿ, ಎಷ್ಟಾಗಿದೆ ಅಂತ ನೀವು ಹೇಳಿದಾಗ ಆ ಫೀಸ್ ನನಗೆ ಹೊರೆ ಆಗುತ್ತೆ. ನಾನೊಬ್ಬ ಆಟೋ ಚಾಲಕನಾಗಿ, ನಾನೊಬ್ಬ ಕೂಲಿ ಕಾರ್ಮಿಕನಾಗಿ ಹೇಳ್ತಾ ಇದ್ದೀನಿ, ನನಗೆ ಅದು ಹೊರೆ ಆಗುತ್ತೆ. ಇವ್ರೇನ್ರಿ ಮಾತಾಡ್ತಿದ್ರು ಫೀಸ್ ತಗೋತಾರ ಅನ್ನೋದು. ಇಲ್ಲಿ ನೀವು ದಂಡ ಸಮೇತ ದುಡ್ಡು ತುಂಬಬೇಕಾದ ಅನಿವಾರ್ಯತೆ ನಿಮಗಿರುತ್ತೆ. ಈ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ನಾವು ಅವ್ರಿಗೆ ಇಷ್ಟು ಫೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿರ್ತೀವಿ, ಅದ್ರ ಆಚೆ ನಾವು ಹೋಗ್ಲಿಕ್ಕೆ ಆಗಲ್ಲ. ಇದು ಫೀಸ್ ಹೆಂಗ್ ತಗೋತೀರಿ ನೀವು, ದಂಡ ಹೆಂಗ್ ವಸೂಲಿ ಮಾಡಿ ಸರ್? ಸ್ಯಾಟ್ಸ್ ದಂಡನೇ ಇದ್ದಿದ್ದಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ. ಅದನ್ನೇ ನಾನು ಕೇಳ್ತಾರೆ, 670 ರೂಪಾಯಿ ದಂಡ ತುಂಬಬೇಕಂತ ಹೇಳ್ತಿದಾರಲ್ಲ. ಈ 670 ರೂಪಾಯಿ ದಂಡ ತುಂಬಬೇಕು ಅಂತಂದ್ರೆ ನಮಗೆ ಇವ್ರು ಡಾಕ್ಯುಮೆಂಟ್ಸೇ ಕೊಟ್ಟಿದ್ದಿಲ್ಲ ಅಂತಂದ್ರೆ ಇದು ನಮ್ಮ ಫಾಲ್ಟ್ ಅಲ್ಲ, ಪೇರೆಂಟ್ಸ್ದು ಫಾಲ್ಟ್ ಅಲ್ಲ. ಯಾಕಂದ್ರೆ ಪೇರೆಂಟ್ಸಿಗೆ ಏನಪ್ಪಾ ಅಂದ್ರೆ ಈಗ ನಮ್ಮ ಮಹಾರಾಷ್ಟ್ರದವ್ರು ಬಂದು ಅಡ್ಮಿಷನ್ ಮಾಡ್ತಾರೆ. ಮಹಾರಾಷ್ಟ್ರದೊಳಗಡೆ ಅವ್ರೇನಪ್ಪಾ ಅಂದ್ರೆ ಮೈಗ್ರೇಷನ್ ಕೊಡ್ಬೇಕಂದ್ರೆ ಲೇಟ್ ಮಾಡ್ತಾರೆ. ಇವೆಲ್ಲ ಅಲ್ಲಿ ಲೇಟ್ ಆದಾಗ ಆಟೋಮೆಟಿಕ್ಲಿ ಲೇಟ್ ಆಗುತ್ತೆ. ಆಬ್ವಿಯಸ್ಲಿ ಇದು ನಮ್ಮ ಫಾಲ್ಟು ಅಲ್ಲ, ಪೇರೆಂಟ್ಸ್ ಫಾಲ್ಟು ಅಲ್ಲ. ನಮ್ಗೆ ಟೈಮ್ ಕೊಡಬೇಕಾಗಿರೋದು ಕರ್ತವ್ಯ ಯಾರ್ದು ಸರ್? ಈಗ ನಾನು ಹೊಳ್ಳಿ ಹೋಗ್ಬಿಟ್ಟು ವಾಪಸ್ ನನ್ನ ಪೇರೆಂಟ್ಸಿಗೆ ಏನಪ್ಪ ಅಂದ್ರೆ ನೀವು 670 ಕಟ್ರಿ ಅಂತಂದ್ರೆ 670 ವಜ್ಜೆ ಆಗೇ ಆಗುತ್ತೆ ಸರ್. ಇದು ಒಬ್ಬ ಸ್ಟೂಡೆಂಟ್ ಇದ್ದಿದ್ರೆ ಏನಪ್ಪಾ ಅಂದ್ರೆ ನಾವು ಹೆಂಗಾದ್ರೂ ಮ್ಯಾನೇಜ್ ಮಾಡ್ತೀವಿ ಅಂತೇಳಿ. ಒಂದೊಂದು ಕಾಲೇಜ್ಗಳಲ್ಲಿ 200-300 ವಿದ್ಯಾರ್ಥಿಗಳಿಗೆ 670 ಅಂತಂದ್ರೆ ಲೆಕ್ಕ ಹಾಕ್ರಿ ಸರ್. ಹಂಗೆ ಲೆಕ್ಕ ಹಾಕೊಂಡು ಹೋದ ಅಂತಾರೆ ಸರ್ಕಾರ. ಬೇರೆ ಯಾವ್ದಾವುದಕ್ಕೂ ಅನ್ನೆಸಸರಿ ದುಡ್ಡು ಕೊಡ್ತಿದ್ದಾರೆ ಸರ್. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವರು 670 ರೂಪಾಯಿ ಅವರಿಗೆ ಅವಶ್ಯಕತೆನಾ ಸರ್? ಈ 670 ರೂಪಾಯಿದಿಂದನೇ ಸರ್ಕಾರ ನಡೀತೈತಿ ಅನ್ನೋದಿದೆಯಾ? ಈ ಪ್ರಶ್ನೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. 670 ರೂಪಾಯಿ ಸರ್ಕಾರಕ್ಕೆ ಹೊರೆ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಖಾಸಗಿ ಅನುದಾನಿತ ರಹಿತ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕ ವೃಂದ ಮತ್ತು ಆಡಳಿತ ಮಂಡಳಿ ಹೇಳ್ತಾ ಇದೆ. ಒಟ್ಟಿನಲ್ಲಿ ಯಾವ ರೀತಿ ಇದು ಸರ್ಕಾರ ಈ ಸಮಸ್ಯೆ ಬಗೆಹರಿಸ್ತದೆ ಮತ್ತು ಈ ಮುಂದೆ ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಆಗಿತ್ತು ಸರ್?
ಸರ್, ಈಗಾಗಲೇ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಅವರ ಬೆಂಗಳೂರು ನಿವಾಸದಲ್ಲಿ ನಾವು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿ ಈಗಾಗಲೇ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಡಿ ಡಿ ಅವ್ರ ಜೊತೆಗೆ ಮಾತಾಡಿದರು. ಅದಕ್ಕೆ ಪೂರಕವಾಗಿ ತಾವು ಸ್ಪಂದಿಸ್ತೀನಿ ಅಂತ ನಮಗೆ ಹೇಳಿದ್ದು ಸುಮಾರು ದಿನಗಳಾದರೂ ಇವತ್ತಿಗೆ ಒಂದು 8-10 ದಿನ, ಒಂದು ವೀಕ್ ಮೇಲಾಯಿತು. ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಬಂದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕಡ್ಡಾಯವಾಗಿ ಅದನ್ನು ಮಾಡಲೇಬೇಕು ಅಂತ ಕೂಡ ಹೇಳಿದರು. ಹಾಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಿದೆ ಸರ್, ಬಂದಿದೆ. ನಾವೇ ಖುದ್ದು ಅವರಿಗೆ ಭೇಟಿಯಾಗಿ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿ ಅವರಿಗೆ ಹೇಳಿದಾಗ ನಮ್ಮ ಮುಂದೆನೇ ಡಿ ಡಿ ಅವ್ರ ಜೊತೆಗೆ ಮಾತಾಡಿದ್ರು ಕೂಡ ಇದುವರೆಗೂ ಯಾವುದೇ ರೀತಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್ ನನಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಸಚಿವರ ಗಮನಕ್ಕೆ ನೀವು ತಗೊಂಡ್ಬಂದಿದ್ದೀರಿ, ಸಚಿವರು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಲ್ವಾ? ಸಚಿವರ ಮಾತಿಗೆ ಬೆಲೆ ಇಲ್ವಾ? ಹೇಗೆ ಅನ್ಸುತ್ತೆ ನಿಮಗೆ? ಇದನ್ನ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇದು ಎಲ್ಲೋ ಒಂದು ಕಡೆ ಸರ್ಕಾರದ ಇಬ್ಬದಿ ನೀತಿ ಅಂತ ಅನ್ಸಲ್ವಾ ಸರ್? ಖಂಡಿತ ಸರ್. ಯಾಕಂದ್ರೆ ಇದು ಈಗಾಗಲೇ ರಾಜ್ಯದಲ್ಲಿ ಯುವ ನಿಧಿ ಅಂತಕ್ಕಂಥದ್ದನ್ನು ಮಾಡಿದ್ರು ಕೂಡ 2,000 ವಿದ್ಯಾರ್ಥಿಗಳು ಹೋಗ್ತಾ ಇದೆ. ಇದು 670 ರೂಪಾಯಿನ ಅವ್ರಿಗೇನು ಹೊರೆ ಆಗಲ್ಲ. ಇದನ್ನ ನಾವು ಆಲ್ರೆಡಿ ಇದನ್ನ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಾಗ ಅವರೇ ಸ್ವತಃ ಮುತುವರ್ಜಿ ವಹಿಸಿ ಅದನ್ನ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಕೂಡ ಮಾತಾಡಿದ್ರು. ಅಲ್ಲಿಯೂ ಕೂಡ ಸ್ಪಂದನೆ ಸಿಗಲಿಲ್ಲ ಅಂತಂದಾಗ ಇದು ಎಲ್ಲೋ ಒಂದು ಕಡೆ ನಮ್ಗೆ ಖಂಡಿತ ಆಡಳಿತ ವೈಫಲ್ಯ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ಖಂಡಿತ ಆಡಳಿತ ವೈಫಲ್ಯ ಆಗಿರಬಹುದು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈಗ ಮುಂಬರುವ ದಿನಗಳಲ್ಲಿ ನಿಮ್ಮ ಕೊನೆಯ ಬೇಡಿಕೆಗಳು ಏನಿದೆ ಸರ್? ಲಾಸ್ಟಿಗೆ ಏನೇನು ಆಗಬೇಕು ಸರ್? ಏನಿಲ್ಲ ಸರ್, ಇವಾಗ 30ನೇ ತಾರೀಕು ದಂಡ ರಹಿತವಾಗಿ ಏನು ಅನೌನ್ಸ್ ಕೊಟ್ಟಿದ್ರು. ಅದರೊಳಗೆ ಹಿಂದುಗಡೆನೆ 26ನೇ ತಾರೀಕಿಂದನೇ 30ನೇ ತಾರೀಕಿನ ವೆಬ್ಸೈಟ್ ಲೋ ಇತ್ತು. ಒಂದು ರೀತಿಯಿಂದ ತಾಂತ್ರಿಕ ದೋಷದಿಂದ ಅದು ವಿಳಂಬವಾಗಿತ್ತು. ಮುಂದುವರಿದು ನಾವು ಅದನ್ನು ಅಪ್ಲೈ ಮಾಡೋಕೆ ಹೋದ್ರೆ 670 ರೂಪಾಯಿ ದಂಡ ಸಹಿತ ತೋರ್ಸಾಕತ್ತಿತ್ತು. ಹೀಗಾಗಿ ವಿದ್ಯಾರ್ಥಿಗಳಿಗೆ ನಾವು ದಂಡನ ವಸೂಲಿ ಮಾಡೋಕ್ಕಾಗಲ್ಲ. ಇವನ್ ಪ್ರಾಚಾರ್ಯರೂ ಹಾಕೋಕ್ಕಾಗಲ್ಲ. ಇವನ್ ಶಾಲೆಯ ಮ್ಯಾನೇಜ್ಮೆಂಟ್ ಅಂದ್ರೆ ಉಸ್ತುವಾರಿ ಏನಿರ್ತಾರಲ್ಲ ಅವರು ಕೂಡ ನಮಗೇನು ತಿಳಿಯುವ ತಗೋಬೇಡ್ರಿ, ನಿಮ್ದೇನು ವಿದ್ಯಾರ್ಥಿಗಳು ನೀವು ಬಲ ಅವ್ರ ಬಲ ಅದನ್ನು ಹೆಂಗೆ ತರನಾಗಿ ನೀವು ಅದನ್ನು ವಹಿಸ್ಕೊಂಡು ಹೋಗ್ತೀರಿ ನೋಡ್ಕೋರಿ ಅಂತೇಳಿ ನಮ್ಮ ಮೇಲೆ ಮ್ಯಾನೇಜ್ಮೆಂಟ್ ಕೂಡ ಹೊರಿಸಲಾಗಿದೆ. ಹೀಗಾಗಿ ಪ್ರಾಚಾರ್ಯರು ಏನು ಮಾಡಬೇಕು ಅನ್ನೋದು ತಿಳಿಲಾಗಿದೆ. ಇವನ್ ಪಾಲಕರಿಗೆ ಅದನ್ನು ಕೇಳುವಂಥ ಪರಿಸ್ಥಿತಿ ಒಳಗೆ ಪ್ರಾಚಾರ್ಯರಿಗಿಲ್ಲ. ಪ್ರಾಚಾರ್ಯರು ತುಂಬಬೇಕಂದ್ರೂ 1,000-2,000 ಆದ್ರೆ ಏನೋ ಮಾಡಿ ತುಂಬೋದು. ಬಟ್ ಇದು ಒಂದು 400-300 ವಿದ್ಯಾರ್ಥಿಗಳನ್ನು ಎಲ್ಲಾನು ಯಾವ ತರ ಹೊರೆ ಆಗುತ್ತೆ, ಆ ಶಾಲೆಗೆ ಸಿಕ್ಕಾಪಟ್ಟೆ ಹೊರೆ ಆಗುತ್ತೆ. ಪಾಲಕರಿಗೂ ಕೇಳಕ್ ಬರಲ್ಲ, ಪ್ರಾಚಾರ್ಯ ತುಂಬಕ್ಕೆ ಬರಲ್ಲ. ಇನ್ನೊಂದು 3 ದಿನ ಹೋದ್ರೆ 3,000 ದಂಡದೊಂದಿಗೆ ಸ್ಟಾರ್ಟ್ ಆಗುತ್ತೆ. ಈಗ 670 ರೂಪಾಯಿ ಏನು ಇಟ್ಟಿದ್ದಾರೆ ದಂಡ. ಈಗ ಇನ್ನೊಂದು 2 ದಿನ 25ನೇ ತಾರೀಕಿಂದ ಅದು 3,000 ದಂಡದೊಂದಿಗೆ ಶುರು ಆಗುತ್ತೆ. ಹೀಗಾಗಿ ಸ್ವಲ್ಪ ಎಲ್ಲರಿಗೂ ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಇದು ನಮ್ಮ ಬಿಜಾಪುರ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಒಂದು ಸಮಸ್ಯೆ ಐತಿ. ದಯವಿಟ್ಟು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಅವಕಾಶ ಕೊಡ್ರಿ. ಅಂತ ಬಡ ಮಕ್ಕಳಿಗೆ ಒಂದು ತುಂಬಲು ಅವಕಾಶ ಆಗುತ್ತದೆ. ಬಡವರು ನಿಮಗೋಸ್ಕರ ಇರ್ತಾರೆ, ಎಲ್ಲೋ 2,000 ರೂಪಾಯಿ 3,000 ರೂಪಾಯಿ ಖರ್ಚು ಮಾಡಕತ್ತೀರಿ. ಈ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಕನ್ಸೆಷನ್ ಕೊಡಬೇಕು ಅಂತೇಳಿ ವಿನಂತಿಸ್ತೀನಿ. ವಿದ್ಯಾರ್ಥಿಗಳಿಗೆ ಒಂದು ರಿಯಾಯಿತಿ ಕೊಡಬೇಕು. ಬಡ ಮಕ್ಕಳು ಖಾಸಗಿ ಶಾಲೆಯಲ್ಲಿ ತುಂಬ ಜನ ಓದ್ತಾರೆ. ಆಟೋ ಡ್ರೈವರ್ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಹೀಗೆ ಹಲವಾರು ಮಕ್ಕಳು ಓದ್ತಾರೆ. ಅದ್ರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಇದು ಹೊರೆ ಆಗುತ್ತೆ. ಯಾವ ದೃಷ್ಟಿಕೋನದಲ್ಲಿ ಸರ್ಕಾರ ಇದನ್ನು ಮುಂದೆ ಮಾಡಿದೆಯೋ ಗೊತ್ತಿಲ್ಲ. ಆದರೆ ಸರ್ಕಾರ ಇಲ್ಲಿ ಬಹಳ ಎಚ್ಚೆತ್ತುಕೊಂಡು ಶಿಕ್ಷಣ ಸಚಿವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಅಥವಾ ನಾಡಿದ್ದು ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಯಾರು ಶಿಕ್ಷಣ ಸಚಿವರು ಇದರ ಕಡೆ ಏನು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಅದು ಅವರಿಗೆ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಇದು ಆಂತರಿಕ ಎಲ್ಲೋ ಒಂದು ಕಡೆ ಶಿಕ್ಷಣದ ಗುಣಮಟ್ಟಕ್ಕೆ ಅಂದರೆ ಶಿಕ್ಷಣದ ಗುಣಮಟ್ಟಕ್ಕೆ ಇದು ಹೊಡೆತು ಬೀಳುತ್ತೋ ಅನ್ನುವಂಥ ಸಾಕಾಗಷ್ಟು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ರು ಗಮನಕ್ಕೆ ಬಂದರೂ ಕೂಡ ಅವರ ಮಾತಿಗೆ ಕೂಡ ಬೆಲೆ ಇಲ್ಲವಾ ಅನ್ನುವಂಥ ಪ್ರಶ್ನೆ ಈ DK ಶಿವಕುಮಾರ್ ಸರ್ಕಾರದಲ್ಲಿ ಕಾಡುತ್ತೆ. ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆ ಹೇಗೆ ಬಗೆಹರಿಸ್ತಾರೆ ಅನ್ನೋದ್ರ ಕುರಿತಾಗಿ ಕಾದು ನೋಡೋಣ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.